to my channel today for tarot trading. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ ಸ್ಕಿಪ್ ಮಾಡಿ. ರೀಡಿಂಗ್ ಬಂದು 2 ಸೈಡ್ ಲವರ್ಸ್ ಆ್ಯಂಡ್ ಮ್ಯಾರೇಜ್ ಸಪ್ರೇಷನ್, ನೋ ಕಾಂಟ್ಯಾಕ್ಟ್. ಒಂದು ವೇಳೆ ಮ್ಯಾರೇಜ್ ಆಗಿರಿಗೆ ಅಥವಾ ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಿದ್ರೆ ಆ ವ್ಯಕ್ತಿ ನಿಮ್ಮನ್ನ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ದ, ಅವರಿಂದ ಏನೂ ರಿಪ್ಲೈ ಇಲ್ಲ, ಅದು ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರ ಅಂದರೆ ಈ ರೀಡಿಂಗ್ ನಿಮಗೆ. ನೋಡುವಂಥ ನನ್ನ ವ್ಯೂವರ್ಸು ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿದ್ರೆ, ಶೇರ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊ. ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ ನೋಡ್ತಾರೆ ಮೇಲ್ಗೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಎಷ್ಟು ಮೆಸೇಜ್ ಮಾಡ್ತಾಯಿದ್ರು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ರಿಪ್ಲೈ ಕೊಡ್ತಾಯಿಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ತುಂಬ ಮೆಸೇಜಸ್ ಮಾಡ್ತಾಯಿದ್ರು, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ರಿಪ್ಲೈ ಕೊಡ್ತಾಯಿಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ತುಂಬ ಮೆಸೇಜ್ ಮಾಡ್ತಾಯಿದ್ರು, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ರಿಪ್ಲೈ ಕೊಡ್ತಿಲ್ಲ. ನೋಡಿ, ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮೆಸೇಜ್ಗೆ ರಿಪ್ಲೈ ಕೊಡ್ತಿಲ್ಲ ಅಂದರೆ ಯಾಕೆ ಕೊಡ್ತಿಲ್ಲ ಅಂತ ಅವ್ರಿಗೆ ಗೊತ್ತಿರಬೇಕಷ್ಟೆ. ಅವ್ರಿಗೆ ನೋಡಿ, ಕಿಂಗ್ ಬಂದಿರೋದ್ರಿಂದ ಇಲ್ಲಿ ಕಪ್ಸ್ ಇದೆ. ಕಪ್ಸ್ ಇಲ್ಲ ಅಂದರೆ ಪ್ರೀತಿ ಇಲ್ಲ ಅಂತ ಹೇಳ್ಬೋದಾಯ್ತು ಅಷ್ಟೇ. ಬಟ್ ಇದೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಅಂದರೆ ಪ್ರೀತಿ ಇದೆ. ಬಟ್ ಆದರೆ ಆ ಪ್ರೀತಿ ನಿಮ್ಗೆ ಹಂಚ್ಬೇಕಾ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಹಂಚ್ಬೇಕಾ ಅಂತ ಕನ್ಫ್ಯೂಷನಲ್ಲಿದ್ದಾರೆ. ಕನ್ಫ್ಯೂಷನ್ ಅಲ್ಲ, ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ಕೆರಿಯರ್ ಪ್ರಾಬ್ಲಮ್ ಆಗಿರ್ಬೋದು, ಪರ್ಸನಲ್ ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ಸು, ಮೆಂಟಲ್ ಪ್ರಾಬ್ಲಮ್ಸು, ಫ್ಯಾಮಿಲಿ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಅಥವಾ ಮಿಸ್ಕಮ್ಯುನಿಕೇಷನ್, ಕ್ಯಾಸ್ಟ್ ಪ್ರಾಬ್ಲಮ್ಸು, ಅಥವಾ ಈಗೋ ಇಶ್ಯೂಸ್ ಇರ್ಬೋದು. ಸೊ ಎನಿಥಿಂಗ್ ಥರ್ಡ್ ಪಾರ್ಟಿ ಸಿಚುವೇಷನ್, ಅಥವಾ ಪೇರೆಂಟ್ಸ್ ಅಪ್ಪ ಅಮ್ಮ ಇರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಇಷ್ಟ ಇಲ್ದಿರ ಇರ್ಬೋದು, ಅಥವಾ ನಿಮ್ಮನ್ನು ಕಾಡಿಸ್ತಾ ಇರ್ಬೋದು ಆಗಿರ್ಬೋದು, ಅಥವಾ ನಿಮ್ಮನ್ನು ವೆಯ್ಟ್ ಮಾಡಿಸ್ತಾ ಇರ್ಬೋದು, ಅಥವಾ ನಿಮ್ಮನ್ನು ಒಂದು ನೆಗ್ಲೆಕ್ಟಾಗಿ ತಗೊತಾ ಇರ್ಬೋದು. ಸೊ ಏನೋ ಒಂದು ಪರ್ಸ್ನಲ್ ಕಾರಣನೋ, ಏನೋ ಒಂದು ಥರ್ಡ್ ಪಾರ್ಟಿ ಕಾರಣದಿಂದ ಅಥವಾ ಇನ್ನೊಬ್ಬ ವ್ಯಕ್ತಿ ಕಾರಣದಿಂದನೇ ಇರ್ಬೋದು. ಸೊ ಒಂದು ರೀಸನ್ನಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಅಂದರೆ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಪ್ರೀತಿ ಇದ್ರೂ, ಎಮೋಷ್ನಲ್ ಇದ್ರೂ ಎಷ್ಟು ಮೆಸೇಜ್ ಮಾಡ್ತಾರೆ ನಿಮ್ಮ ಮೆಸೇಜ್ ಅವ್ರಿಗೆ ಮೈಂಡ್ಗೆ ಹತ್ತುತ್ತಾ ಇಲ್ಲ. ನೀವು ಅಂದರೆ ನೆಗ್ಲೆಕ್ಟಾಗಿ ನೋಡ್ತಾ ಇದ್ದಾರೆ. ಯಾಕೋ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಮೆಸೇಜ್ ಮಾಡ್ತಾಯಿದ್ರೆ ಅವ್ರಿಗೆ ಯಾಕೋ ಒಂಥರ ನೀವು ಕೇವಲ ಅನಿಸ್ತಾಯಿದ್ರೆ ಅನಿಸುತ್ತೆ. ಸೊ ಕೇವಲ ಅನಿಸ್ತಿಲ್ಲ, ಬಟ್ ಆದರೆ ಅವ್ರ ಸೈಡ್ನಿಂದ ಎಕ್ಸ್ಪ್ರೆಷನ್ ಇಲ್ಲ, ಅವ್ರ ಕಡೆಯಿಂದ ರಿಪ್ಲೈ ಇಲ್ಲ ಅಷ್ಟೇ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಷ್ಟು ಸಡನ್ನಾಗಿ ರಿಪ್ಲೈ ಕೊಡೋದಿಲ್ಲ, ಯಾವಾಗ ಕೊಡ್ತಾರಂತ ನಮಗೂ ಗೊತ್ತಿಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನನ್ನ ವ್ಯೂವರ್ಸ್ ಪದೇ ಪದೇ ಮೆಸೇಜ್ ಮಾಡ್ತಾಯಿದ್ರು, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ರಿಪ್ಲೈ ಕೊಡ್ತಿಲ್ಲ, ಯಾವಾಗ ರಿಪ್ಲೈ ಕೊಡ್ತಾರೆ. ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವಾಗ ರಿಪ್ಲೈ ಕೊಡ್ತಾರೆ. ನನ್ನ ವ್ಯೂವರ್ಸ್ ಅವ್ರ ಮೆಸೇಜ್ ಕಳಿಸ್ತಾ ಇರೋ ಮೆಸೇಜಸ್ಗೆ ಆ್ಯಂಡ್ ಕಾಲ್ಸ್ಗೆ ಯಾವಾಗ ರಿಪ್ಲೈ ಕೊಡ್ತಾರೆ. ನನ್ನ ವ್ಯೂವರ್ಸ್ ಅವರ ಕಾಲ್ ಆರ್ ಮೆಸೇಜಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವಾಗ ರಿಪ್ಲೈ ಕೊಡ್ತಾರೆ. ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವಾಗ ರಿಪ್ಲೈ ಕೊಡ್ತಾರೆ, ಯಾವಾಗ ರಿಪ್ಲೈ ಕೊಡ್ತಾರೆ ನೋಡಿ. ಯಾವಾಗ ರಿಪ್ಲೈ ಕೊಡ್ತಾರೆ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮ ಕನೆಕ್ಷನ್ ಇವಾಗ ಫೀಲ್ ಆಗ್ತಾಯಿದೆ, ತುಂಬ ಫೀಲ್ ಆಗ್ತಾಯಿದ್ದಾರೆ. ನೀವು ಇಲ್ದಿರೋದ್ರೆ ಅವ್ರ ಲೈಫ್ ಬ್ಯಾಲೆನ್ಸ್ ಆಗಿರೋದಿಲ್ಲ, ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಒಂದು ಕಪ್ನಿಂದ ವಾಟರ್ ಇನ್ನೊಂದು ಕಪ್ಗೆ ಸುರಿತಾಯಿದ್ರೆ, ಸೊ ಇದರಲ್ಲಿ ಎಂಪ್ಟಿ ಇದೆ, ಕೆಳಗಡೆ ಇರೋದ್ರಲ್ಲಿ ಎಂಪ್ಟಿ ಇದೆ, ಮೇಲ್ಗಡೆ ಇರೋದ್ರಲ್ಲಿ ಫುಲ್ಲಾಗಿದೆ, ಸುರಿತಾ ಇದೆ. ಸೊ ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಅಷ್ಟೇ ಇವಾಗ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಅಟ್ಯಾಚ್ ಆಗ್ತಾಯಿದೆ. ಸೊ ನಿಮ್ಮ ಒಂದು ಫೀಲಿಂಗ್ಸು, ನಿಮ್ಮ ಒಂದು ಭಾವನೆ, ನಿಮ್ಮ ಒಂದು ಕೇರಿಂಗು, ಸೊ ಇವಾಗ ಎಲ್ಲವೂ ನೆನಪಾಗ್ತಾಯಿದೆ. ಪ್ರತಿಯೊಂದು ನೀವು ಅವ್ರನ್ನ ಎಷ್ಟು ಕಾಳಜಿಯಿಂದ ನೋಡ್ತೀರಿ, ಎಷ್ಟು ಪ್ರೀತಿ ಮಾಡ್ತೀರಿ ಅಂದರೆ ನೀವು ಎಷ್ಟು ಪ್ರೀತಿ ಮಾಡ್ತೀರಿ, ಎಷ್ಟು ಮಾತಾಡ್ತೀರಿ, ನಿಮ್ಮಷ್ಟು ಬೇರೆ ಯಾರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಅಷ್ಟೊಂದು ಕೇರ್ ಮಾಡೋದಿಲ್ಲ, ಮಾತು ಕೂಡ ಆಡಿಸಲ್ಲ, ಇವ್ರಿಗೆ ರಿಪ್ಲೈಯೂ ಕೊಡೋದಿಲ್ಲ, ಎಲ್ಲ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರಷ್ಟೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಅವ್ರನ್ನ ತುಂಬ ಅತಿ ಹೆಚ್ಚಾಗಿ ಮಾತಾಡಿಸ್ತೀರ, ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಮಾತಾಡೋದಿಲ್ಲ. ಇವ್ರೇನು ಮಾಡ್ತಾರೆ, ಇನ್ನೊಬ್ರ ಜೊತೆ ಮಾತಾಡ್ತಾರೆ ಅತಿ ಹೆಚ್ಚು, ಬಟ್ ಆದರೆ ಅವ್ರೇನು ಮಾಡ್ತಾರೆ, ಇವ್ರನ್ನೇ ನೆಗ್ಲೆಕ್ಟ್ ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಅವ್ರನ್ನ ಪ್ರೀತಿಯಿಂದ ಸಲಿಗೆಯಿಂದ ಮಾತಾಡ್ತಿದ್ರು, ಇವ್ರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಇವ್ರೋಗಿ ಬೇರೆಯವ್ರ ಹತ್ರ ಕಮ್ಯುನಿಕೇಷನ್ ಮಾಡ್ತಾರೆ, ಇವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಇವಾಗ ನಿಮ್ಮಷ್ಟು ಪ್ರೀತಿ ಮಾಡೋವಂಥ ವ್ಯಕ್ತಿ ಇನ್ನೊಬ್ರಿಲ್ಲ ಅಂತ ಇವಾಗ ಪಶ್ಚಾತ್ತಾಪ ಪಡ್ತಾಯಿದ್ರು. ಬ್ಯಾಲೆನ್ಸ್ ಗೊತ್ತಾಗ್ತಾಯಿದೆ ಅಂತ ಹೇಳ್ಬೋದು. ಸರಿ, ಆಯಿತು. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ರಿಪ್ಲೈ ಕೊಡ್ತಾರಾ ಕೊಡಲ್ವ? ನನ್ನ ವ್ಯೂವರ್ಸ್ ಅವರ ಕಾಲ್ಸ್ ಅವ್ರ ಮೆಸೇಜ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ರಿಪ್ಲೈ ಕೊಡ್ತಾರಾ ಕೊಡಲ್ವ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋ ಅಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಕಾಲ್ ಆರ್ ಮೆಸೇಜಸ್ಗೆ ರಿಪ್ಲೈ ಕೊಡ್ತಾರಾ ಕೊಡಲ್ವ? ರಿಪ್ಲೈ ಕೊಡ್ತಾರಾ ಕೊಡಲ್ವ?
ನೋಡಿ, ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ರಿಪ್ಲೈ ಕೊಡ್ತಾರೆ, ಬಟ್ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ನೋಡಿ, ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ರಿಪ್ಲೈ ಕೊಡ್ತಾರೆ, ಬಟ್ ಆನ್ಸರ್ ಬಂದು ಎಸ್ ಅಂತ ಬರ್ತಾ ಇದೆ, ಬಟ್ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ಸ್ಟಾರ್ಸ್ ಬಂದಿರೋದ್ರಿಂದ ಡಿಲೇ ಅನಿಸುತ್ತೆ. ಯಾಕಂದರೆ ಈಗ ಡೇ ಅಲ್ಲಿ ಅಂದರೆ ಹಗಲಲ್ಲಿ ಸೂರ್ಯ ಇರ್ತಾರೆ, ಬೆಳಕಿರುತ್ತೆ. ಸೊ ನಕ್ಷತ್ರಗಳು ಬೆಳಕು ಕಾಣಿಸೋದಿಲ್ಲ. ಯಾವಾಗ ಸೂರ್ಯ ಮುಳುಗ್ತಾರೋ ಆವಾಗ ನಕ್ಷತ್ರಗಳು ಕಾಣಿಸೋದು, ಬೆಳಕು ಬರೋದು. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಟೈಮ್ ಬೇಕು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಟೈಮ್ ತಗೊತಾ ಇದ್ದಾರೆ. ಸೂರ್ಯ ಎಷ್ಟೊತ್ತವರೆಗೂ ಇರ್ತಾನೆ? ಬೆಳಗ್ಗೆ 6 ಗಂಟೆಗೆ ಹುಟ್ಟೆ ಸಾಯಂಕಾಲ 6 ಗಂಟೆವರೆಗೂ ಇರ್ತಾನೆ ಇಂಡಿಯಾದಲ್ಲಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ಆವಾಗ ಅಷ್ಟುವರೆಗೂ ಟೈಮ್ ತೊಗೊತಾರೆ. ಎಷ್ಟು, ಒಂದು 12 ಅವರ್ಸ್ ತೊಗೊಬೋದೇನೋ, 12 ಅವರ್ಸು. ಸೊ ಹಾಗೆ ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ತುಂಬ ಟೈಮ್ ತೊಗೊತಾ ಇರೋದು ರಿಪ್ಲೈ ಕೊಡೋದಕ್ಕೆ. ಯಾಕಂದರೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತದೆ, ನಿಮ್ಮ ಪ್ರೀತಿ ಅರ್ಥ ಆಗ್ತದೆ. ಬಟ್ ಎಲ್ಲ ಗೊತ್ತಾಗ್ತಾಯಿದ್ರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟು ರಿಪ್ಲೈ ಕೊಡ್ತಲ್ಲ. ಯಾಕಂದರೆ ಈಗೋ ಇಶ್ಯೂಸ್ ತುಂಬ ಇದೆ. ನಾನೇ ಅನ್ನೋ ಒಂದು ಆ್ಯಟಿಟ್ಯೂಡ್ ಇದೆ. ಕಿಂಗ್ ಬಂದಿರೋದ್ರಿಂದ ನಾನೇ ಅಂತ ಒಂದು ಆ್ಯಟಿಟ್ಯೂಡ್ ಇದೆ. ನನ್ನ ಮುಂದೆ ನೀವು ಯಾರು ಏನೂ ಅಲ್ಲ ಅನ್ನೋ ಒಂದು ಬಿಹೇವಿಯರ್ನೆಸ್ ಇದೆ. ಬಿಕಾಸ್ ಅವರು ಒಂದು ಒಳ್ಳೆ ಜಾಬ್ ಮಾಡ್ತಾ ಇರ್ಬೋದು, ಒಂದು ಒಳ್ಳೆ ಪೊಸಿಷನ್ನಲ್ಲಿರ್ಬೋದು, ನನಗೆ ಹಣ ಆಸ್ತಿ ಇದೆ ಅಂತ ಜಂಬತ್ತು ಕೊಚ್ಕೊಬೋದು. ಬಟ್ ಇದೆಲ್ಲ ಸೈಡ್ಗಿರಲಿ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಎಲ್ಲೋ ಒಂದು ಮೂಲೆಯಲ್ಲಿ ನೀವು ಅಂದರೆ ತುಂಬ ಪ್ರೀತಿ ಇದ್ರೂ ಎಲ್ಲೋ ಒಂದು ಕಾರ್ನರಲ್ಲಿ ಆ ಒಂದು ಮೈಂಡ್ ಸೆಟ್ಟಲ್ಲಿ ಅವ್ರು ಪೊಗರು ಅನ್ನೋದಕ್ಕಿಂತ ಅವ್ರಿಗೆ ಒಂದು ಆ್ಯಟಿಟ್ಯೂಡ್ ಅನ್ನೋದು ಇದೆ. ನೋಡಿ, ಇಲ್ಲಿ ಕಿಂಗ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಾನೇ ಅನ್ನೋದು ಒಂದು ವರ್ಡ್ ಇದೆ. ಸೊ ಅದರಿಂದನೂ ನಿಮಗೆ ಮೆಸೇಜ್ ಮಾಡೋಕ್ಕೆ ಅವರು ಡಿಲೇ ಮಾಡ್ತಾಯಿದ್ರು ಅಷ್ಟೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಮಾಡಿದ್ಮೇಲೆ ಕಮ್ಯುನಿಕೇಷನ್ ಮಾಡ್ತಾರೆ. ಕಾಲ್ ಆರ್ ಮೆಸೇಜ್ಗೆ ರಿಪ್ಲೈ ಕೊಟ್ಟಾಗ ಕಮ್ಯುನಿಕೇಷನ್ ಮಾಡ್ತಾರೆ. ನನ್ನ ವ್ಯೂವರ್ಸ್ ಕಾಲ್ ಆರ್ ಮೆಸೇಜ್ ಅವ್ರ ವ್ಯೂವರ್ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಮಾಡಿದ್ದಾರೆ. ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಲ್ ಆರ್ ಮೆಸೇಜ್ಗೆ ರಿಪ್ಲೈ ಕೊಟ್ಟು ಕಮ್ಯುನಿಕೇಷನ್ ಮಾಡ್ತಾರೆ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಕಾಲ್ ಆರ್ ಮೆಸೇಜ್ ರಿಪ್ಲೈ ಕೊಟ್ಟು ಕಮ್ಯುನಿಕೇಷನ್ ಮಾಡ್ತಾರೆ. ನನ್ನ ವ್ಯೂವರ್ಸ್ ಹತ್ರ ಕಾಲ್ ಆರ್ ಮೆಸೇಜ್ ಕೊಟ್ಟು ಕಾಲ್ ಆರ್ ಮೆಸೇಜ್ಗೆ ರಿಪ್ಲೈ ಕೊಟ್ಟು ಕಮ್ಯುನಿಕೇಷನ್ ಮಾಡ್ತಾರೆ. ಕಾಲ್ ಆರ್ ಮೆಸೇಜ್ಗೆ ರಿಪ್ಲೈ ಕೊಟ್ಟು ಕಮ್ಯುನಿಕೇಷನ್ ಮಾಡ್ತಾರೆ ನನ್ನ ವ್ಯೂವರ್ಸ್ ಹತ್ರ. ಮಾಡ್ತಾರೆ. ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಒಂದು ಕಾಲ್ ಆರ್ ಮೆಸೇಜಸ್ಗೆ ರಿಪ್ಲೈ ಕೊಡ್ತಾರೆ, ಕಮ್ಯುನಿಕೇಷನ್ ಕೂಡ ಮಾಡ್ತಾರೆ. ಬಟ್ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಜಸ್ಟಿಸ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ಕೋರ್ಟು. ಈಗ ಒಂದು ಕೇಸು ಕೋರ್ಟಲ್ಲಿ ಸಿಕ್ಕಾಕೊಂಡ್ರೆ ಎಷ್ಟು ದಿನ ಆಗುತ್ತೆ? ಕೆಲವ್ರಿಗೆ 10 ವರ್ಷನೂ ಆಗ್ಬೋದು, ಕೆಲವ್ರಿಗೆ 5 ವರ್ಷನೂ ಆಗ್ಬೋದು, ಇನ್ನು ಕೆಲವ್ರಿಗೆ 6 ಮಂತ್ ಆಗ್ಬೋದು, ಇನ್ನು ಕೆಲವ್ರಿಗೆ 1 ವರ್ಷನೂ ಆಗ್ಬೋದು, ಇನ್ನು ಕೆಲವ್ರಿಗೆ 2 ವರ್ಷನೂ ಆಗ್ಬೋದು. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಏನಾದರೂ ಒಂದು ನಿರ್ಧಾರ ತಗೊಬೇಕಾದ್ರೆ ಡಿಲೇಡ್ ಆ್ಯಕ್ಷನ್. ಬೇರೆ ಎಲ್ಲ ವಿಚಾರದಲ್ಲೂ ತಗೊತಾರೆ, ಆದರೆ ನಿಮ್ಮ ಒಂದು ಪ್ರೀತಿ ವಿಚಾರಕ್ಕೆ ಬರ್ತಾ ಇದ್ದಂಗೆ ಯಾಕೋ ತುಂಬ ಟೈಮ್ ತಗೊತಾ ಇದ್ದಾರೆ. ಸೊ ಇದು ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ಕೋರ್ಟ್ ವಿಚಾರ ಅಂತ. ಬಟ್ ಅದು ಬಿಟ್ಬಿಡಿ. ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ರಿಪ್ಲೈ ಕೊಡೋದಕ್ಕೆ, ಮೆಸೇಜ್ ಮಾಡೋದಕ್ಕೆ, ಕಮ್ಯುನಿಕೇಷನ್ ಮಾಡೋದಕ್ಕೆ ತುಂಬ ಟೈಮ್ ತಗೊತಾ ಇದ್ದಾರೆ. ಅವ್ರಿಗೋಸ್ಕರ ಕಾಯಬೇಕಾ ಬೇಡವಾ ಅನ್ನೋದು ನಿಮ್ಮೊಂದು ನಿರ್ಧಾರ, ನಿಮ್ಮೊಂದು ಡಿಸಿಷನ್ ಅಷ್ಟೇ. ನೀವು ಅವ್ರಿಗೋಸ್ಕರ ಜೀವನ ಹಾಳು ಮಾಡ್ಕೊತೀರಾ ಅಥವಾ ಮೂವ್ ಆನ್ ಆಗ್ತೀರಾ, ಅದು ನಿಮ್ಮ ನಿರ್ಧಾರ. ನಾವು ಯಾವತ್ತೂ ಹೇಳೋಕ್ಕಾಗೋದಿಲ್ಲ, ಯಾವತ್ತೂ ಆ ಥರ ಮಾತಾಡೋಕ್ಕಾಗಲ್ಲ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಕಾಯಬೇಕಾ ಬೇಡವಾ ಅನ್ನೋದು ಅವ್ರವ್ರ ಸ್ವಂತ ನಿರ್ಧಾರ ಅಷ್ಟೇ. ಬಟ್ ಇದರಲ್ಲಿ ಮಾತ್ರ ಟೈಮೇ ಬರ್ತದೆ. ಜಸ್ಟಿಸ್ ಅಂದರೆ ಅದೇ ನ್ಯಾಯ ಅನ್ನೋದು. ಸೊ ನಿಮ್ಮ ವ್ಯಕ್ತಿ ನಿಮಗೆ ತುಂಬ ಟೈಮ್ ತಗೊತಾ ಇದ್ದಾರೆ. ಇವಾಗಲೇ ತುಂಬ ಟೈಮ್ ತಗೊಂಡಿದ್ದಾರೆ. ಇಲ್ಲಿ ನೋಡಿ 11 ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೆಲವ್ರಿಗೆ 11 ಇಯರ್ಸ್ ಆಗಿರ್ಬೋದು, ಇನ್ನು ಕೆಲವ್ರಿಗೆ 11 ಮಂತ್ಸ್ನಿಂದ ನೀವು ಮನಸ್ಸಲ್ಲಿರೋಂಥ ವ್ಯಕ್ತಿನ ತುಂಬ ಪ್ರೀತಿ ಮಾಡ್ತಾಯಿದ್ರ, ಅಥವಾ ನಿಮ್ಮದು ನಿಮ್ಮ ಪರ್ಸನ್ದು ಡೇಟ್ ಆಫ್ ಬರ್ತ್ 11 ಯಾವುದನ್ನು ಡೇಟ್ ಆಫ್ ಬರ್ತ್ ಇರ್ಬೋದು. ಇನ್ನೊಂದು 11 ಬಂದಿರೋದ್ರಿಂದ 11 ಬಂದಿದೆ. ಸೊ ಅದು ಒಂಥರ ಕನೆಕ್ಷನ್ ಇದ್ದಂಗೆ, ಲವ್ ಕನೆಕ್ಷನ್ನು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಟೈಮ್ ತಗೊತಾ ಇದ್ದಾರೆ ನಿಮ್ಗೆ ಹತ್ರ ಮಾತಾಡಲಿಕ್ಕೆ, ಮೆಸೇಜಿಗೆ ರಿಪ್ಲೈ ಕೊಡೋದಕ್ಕೆ. ತಾಳ್ಮೆಯಿಂದ ಇರೋದು ಬಿಡೋದು ನಿಮ್ಮ ನಿರ್ಧಾರ ಅಷ್ಟೆ. ನನ್ನ ವ್ಯೂವರ್ಸ್ಗೆ
ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂತ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಕಮ್ಯುನಿಕೇಷನ್ ರಿಪ್ಲೈ ಮಾಡೋದಕ್ಕೆ ಇಷ್ಟು ಟೈಮ್ ಯಾಕೆ ತೊಗೊತಾ ಇದ್ದೀರ? ನನ್ನ ವ್ಯೂವರ್ಸ್ಗೆ ಕಾಲ್ ಆರ್ ಮೆಸೇಜ್ ಮಾಡೋದಕ್ಕೆ, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂತ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಮಾಡೋದಕ್ಕೆ, ಕಮ್ಯುನಿಕೇಷನ್ ಮಾಡೋದಕ್ಕೆ ಇಷ್ಟೊಂದು ಟೈಮ್ ತೊಗೊತಾ ಇದ್ದೀರ. ಅತಿ ಹೆಚ್ಚು ಟೈಮ್ ತೊಗೊತಾ ಇದ್ರೆ ಯಾಕೆ? ಅತಿ ಹೆಚ್ಚು ಟೈಮ್ ತೊಗೊತಿದ್ರೆ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂತ ವ್ಯಕ್ತಿ ಕಾಲ್ ಆರ್ ಮೆಸೇಜ್ಗೆ ರಿಪ್ಲೈ ಕೊಡೋಲ್ಲ ನನ್ನ ವ್ಯೂವರ್ಸ್ಗೆ. ಯಾಕೆ ಇಷ್ಟು ಟೈಮ್ ತೊಗೊತಿದ್ರೆ? ಯಾಕೆಷ್ಟು ಟೈಮ್ ತೊಗೊತಿದ್ರೆ? ನೋಡಿ, ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಕನೆಕ್ಷನ್ನು ಯಾಕೆ ಅವ್ರು ಎಷ್ಟು ಟೈಮ್ ತೊಗೊತಾರೆ? ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನಿಮ್ಗಿರೋ ಫಸ್ಟ್ ಮೇಜರ್ ಡಿಫ್ರೆನ್ಸ್ ಏನು ಗೊತ್ತಾ? ಅವರು ಜಾಬ್ ಡಿಫ್ರೆಂಟ್ ಇದೆ, ನಿಮ್ಮ ಜಾಬ್ ಡಿಫ್ರೆಂಟ್ ಇದೆ. ಅವ್ರ ಕ್ಯಾಸ್ಟ್ ಡಿಫ್ರೆಂಟ್ ಇದೆ, ನಿಮ್ಮ ಕ್ಯಾಸ್ಟ್ ಡಿಫ್ರೆಂಟ್ ಇದೆ. ಅಥವಾ ಇಬ್ಬರದು ಕ್ಯಾಸ್ಟ್ ಡಿಫ್ರೆನ್ಸ್ ಇದೆ. ತುಂಬ ಡಿಫ್ರೆನ್ಸಸ್ ಅನ್ನೋದಿದೆ. ನೋಡಿ, ಇಲ್ಲಿ ಏಸ್ ಬಂದಿದೆ, ಸ್ವಾಡ್ ಬಂದಿದೆ, ಕಿರೀಟ ಇದು ಎಲ್ಲಿದೆ? ಕತ್ತಿ ಅಂದರೆ ಸ್ವಾಡ್ ಕತ್ತಿ ಮೇಲಿದೆ, ಸ್ವಾಡ್ ಮೇಲೆ ನಿಂತಿದೆ. ಸ್ವಾಡ್ ಅಂದರೆ ಖಡ್ಗದ ಮೇಲೆ ಕಿರೀಟ ನಿಂತಿದೆ. ನೋಡಿ, ಇದು ಇವಾಗ ಖಡ್ಗದ ಮೇಲೆ ಇರೋದ್ರಿಂದ ಇದಕ್ಕೆ ಪ್ರಾಬ್ಲಮ್ ಇರುತ್ತೆ ಕಿರೀಟಗೆ. ಅಂದರೆ ಅದು ಯಾವತ್ತಿದ್ರೂ ಅಪಾಯನೇ. ಈ ಖಡ್ಗನ ಎದುರಿಸಿ ತಗೊಬೇಕು ಕಿರೀಟನ. ಇವಾಗ ಯಾರೇ ಬಂದು ತಗೊಬೇಕಾದ್ರೂ ಈ ಖಡ್ಗ ಇಟ್ಕೊಂಡಿರೋ ವ್ಯಕ್ತಿನ ಸೋಲಿಸ್ಬೇಕು. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ. ನಿಮ್ಮನ್ನು ಪಡ್ಕೊಬೇಕಾದ್ರೆ, ನೀವು ಅವ್ರನ್ನ ಪಡ್ಕೊಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ ಇದೆ. ಫ್ಯಾಮ್ಲಿ ಅಡ್ಡ ಮಾಡ್ತಾ ಇರ್ಬೋದು, ಕುಟುಂಬದವರು ಅಡ್ಡ ಮಾಡ್ತಾ ಇರ್ಬೋದು, ಅಥವಾ ಹಣಕಾಸಿನ ತೊಂದರೆ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಸೊಸೈಟಿ ಪ್ರಾಬ್ಲಮ್ಸ್ ಇರ್ಬೋದು. ನೀವು ಮಾಡೋವಂಥ ವರ್ಕ್ ಏರಿಯಾನ ಒಂಥರ ಎನ್ವೈರ್ಮೆಂಟ್ ಇರುತ್ತೆ, ಅವ್ರು ಮಾಡೋವಂಥ ವರ್ಕ್ ಪ್ಲೇಸ್ ಇನ್ನೊಂದು ಥರ ಎನ್ವೈರ್ಮೆಂಟ್ ಇರುತ್ತೆ. ಅಥವಾ ಸೊಸೈಟಿ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಜಾಬ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಏಜ್ ಪ್ರಾಬ್ಲಮ್ ಇರ್ಬೋದು, ಕ್ಯಾಸ್ಟು, ಹೈಟು, ಮತ್ತು ಫಿಸಿಕಲ್ ಕಲರ್, ಅವ್ರು ಮಾತಾಡೋಂಥ ಶೈಲಿನ ಬೇರೆ, ನಿಮ್ಮ ಒಂದು ಶೈಲಿನ ಬೇರೆ, ಅವರೊಂದು ಆ್ಯಟಿಟ್ಯೂಡೇ ಬೇರೆ, ನಿಮ್ಮೊಂದು ಬಟ್ ನಿಮ್ಮ ಒಂದು ಕಲರ್ಸ್ ಎಲ್ಲ ನಿಮ್ಗೆ ಮ್ಯಾಚ್ ಆಗುತ್ತೆ. ಬಟ್ ನನಗೇನೆಲ್ಲ ಅರ್ಥ ಆಗ್ತದೆ ಅಂದರೆ, ಅದೇ ನೀವು ಸೊಸೈಟಿ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಫ್ಯಾಮಿಲಿ ಪ್ರಾಬ್ಲಮ್ಸು, ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಕಮ್ಯುನಿಕೇಷನ್ನು. ಸೊ ಈ ಒಂದು ಪ್ರಾಬ್ಲಮ್ಸ್ಗೋಸ್ಕರ ಮತ್ತು ಇನ್ನೊಂದು ವರ್ಕಿಂಗ್ ಪ್ಲೇಸು, ನೀವು ಪರ್ಸನ್ದೇ ಒಂದು ಜಾಬು ಡಿಫ್ರೆಂಟ್ ಇದೆ, ನಿಮ್ಮ ಜಾಬೇ ಡಿಫ್ರೆಂಟ್ ಇದೆ. ಬಟ್ ನೀವು ಅವ್ರಿಗೆ ಸರಿ ಸಮಾನರೇ. ಬಟ್ ಗೊತ್ತಿಲ್ಲ ಡಿಫ್ರೆಂಟ್ ಇರ್ತೀರ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಷ್ಟೇ ಕೆಪಾಸಿಟಿ, ಎನರ್ಜಿ ನಿಮಗೂ ಇದೆ. ಅವ್ರಿಗಿಂತ ಒಂದು ಕೈ ಜಾಸ್ತಿನೇ ಇರ್ತೀರ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಿಲ್ಲ ಅಷ್ಟೇ. ಸೊ ಹಾಗಾಗಿ ನಿಮ್ಮಿಬ್ಬರ ಕನೆಕ್ಷನ್ನ ನಿಮ್ಮಿಬ್ಬರಿಗೂ ಮ್ಯಾಚ್ ಆದ್ರೂ ಈ ಸೊಸೈಟಿ ಪ್ರಾಬ್ಲಮ್ಸು, ಫ್ಯಾಮಿಲಿ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಗೋಸ್ಕರ ನೀವು ಭಯ ಪಡ್ತಾಯಿದ್ರೆ, ನೀವು ಎಲ್ಲವನ್ನು ಸಾಲ್ವ್ ಮಾಡ್ಕೊಳೋದಕ್ಕೆ ನೀವು ರೆಡಿ ಇದ್ದೀರ. ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಭಯ ಪಡ್ತಾಯಿದ್ದಾರೆ, ನಿಮ್ಮನ್ನು ಹೇಗೆ ಪಡ್ಕೊಬೇಕಂತ. ಸೊ ಅದಕ್ಕೆ ಗೊತ್ತಿಲ್ಲ, ಅವರು ಇಷ್ಟೊಂದು ಲೇಟ್ ಮಾಡ್ತಾ ಇರೋದು, ಟೈಮ್ ವೇಸ್ಟ್ ಮಾಡ್ತಾ ಇರೋದು, ನಿಮಗೇನು ರಿಪ್ಲೈ ಕೊಡ್ತಿಲ್ಲ, ಮೆಸೇಜ್ ಮಾಡ್ತಿಲ್ಲ. ಮೋಸ್ಟ್ಲಿ ಅವ್ರ ತಂದೆ ತಾಯಿ ಏನಾದರೂ ಇದ್ದರೆ ಅವ್ರಿಗೋಸ್ಕರ ಭಯ ಪಡ್ತಾ ಇರ್ಬೋದು, ಲವರ್ಸ್ ಆಗಿದ್ದರೆ. ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಸಪ್ರೇಷನ್ ಆಗಿದ್ರೆ ಇನ್ನೊಬ್ಬ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿರ್ಬೋದು. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಇನ್ನೊಬ್ಬ ವ್ಯಕ್ತಿನ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟಪಡ್ತಾ ಇರ್ಬೋದು. ಬಟ್ ಅದು ಜಸ್ಟ್ ಇಷ್ಟನೇ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಇನ್ನೊಬ್ಬ ಥರ್ಡ್ ಪಾರ್ಟಿ ಇರ್ಬೋದು. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವಾಗ ಅವ್ರನ್ನ ಬಿಟ್ಟು ನಿಮ್ಮ ಹತ್ರ ಬರಬೇಕಂದ್ರೆ ತಲೆನೋವಾಗ್ತದೆ, ತುಂಬ ಪ್ರಾಬ್ಲಮ್ಸು. ಸೊ ಅದಕ್ಕೋಸ್ಕರ ಅವರು ಈ ರೀತಿ ತುಂಬ ಟೈಮ್ ತಗೊತಾ ಇದ್ದಾರೆ. ಮತ್ತು ಇನ್ನೊಂದು, ನಿಮ್ಮ ಪರ್ಸನ್ನು ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡಿಕೊಂಡ್ರೆ ಅದು ನಿಮ್ಗೆ ಇಷ್ಟ ಆಗೋದಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಕ್ಷಮಿಸೋದು ಇಲ್ಲ. ಸೊ ಅದೆಲ್ಲ ಗೊತ್ತಿದೆ. ಸೊ ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಗೊತ್ತಿಲ್ಲದಿರೋನೇ ಥರ್ಡ್ ಪಾರ್ಟಿ ಸಿಚುವೇಷನ್ನು ಮೇಂಟೈನ್ ಮಾಡ್ತಾ ಇರ್ಬೋದು. ಅದು ಪರ್ಸನ್ ಆಗಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಿರೋ ಅಂಥ ಕೆಲವೊಂದು ವಿಷಯಗಳಾಗಿರ್ಬೋದು. ಸೊ ಯಾವುದೋ ಒಂದು ಕೆಲವೊಂದು ವಿಚಾರಗಳನ್ನ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ ಮತ್ತು ಮೇಂಟೈನ್ ಕೂಡ ಮಾಡ್ತಾಯಿದ್ದಾರೆ. ಅದು ಪರ್ಸನ್ ಆಗಿರ್ಬೋದು, ಅಥವಾ ಇನ್ಯಾವುದಾದ್ರೂ ಅವ್ರ ಪರ್ಸನಲ್ ಲೈಫಲ್ಲಿ ಏನು ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಿಲ್ಲದಿರೋ ಆಡ್ತಾ ಇರ್ಬೋದು. ಇವತ್ತಿನ ಕಾಲ ಎಲ್ಲ ತುಂಬ ಡಿಫ್ರೆಂಟಾಗಿ ಬದಲಾಗಿದೆ. ಪಬ್ಬು, ಪಾರ್ಟಿ, ಫ್ರೆಂಡ್ಸು, ವೆಕೇಷನ್ನು, ಟೂರು, ತುಂಬ ಕೆಟ್ಟೋಗಿದೆ ಕಾಲ, ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ಕಾಲದಲ್ಲಿ ಯಾರನ್ನೂ ನಂಬೋಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮೇಲೆ ನೀವೇ ಒಂದು ಕಣ್ಣಿಟ್ಟಿರ್ಬೇಕಂತ ನಾನು ಹೇಳ್ತೀನಿ. ಸೊ ಅವ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡ್ರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ನೀವು ತಲೆ ಕೆಡಿಸ್ಕೊಳೋದಿಲ್ಲ. ಯಾಕಂದರೆ ನೋಡಿ, ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನನಗಂತೂ ಫೀಲ್ ಆಗ್ತಾಯಿಲ್ಲ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನೋ ಒಂದು ಪ್ರಾಬ್ಲಮ್ಸಲ್ಲಿ ಇರ್ತಾರೆ.
ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಿರ್ಬೋದು, ಪರ್ಸನ್ನೇ ಇರ್ಬೋದು ಅಥವಾ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ಅವ್ರ ಲೈಫಲ್ಲಿ ಅವ್ರು ಏನೋ ಮಾಡ್ತಾ ಇದ್ದಾರೆ. ಸೊ ನೀವು ಅವ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ನ ಡೀಟೇಲ್ಸ್ನ ಕಣ್ಣಾರೆ ನೋಡಿ ಎಲ್ಲವನ್ನು ವೆರಿಫಿಕೇಷನ್ ಮಾಡಿ ತಿಳ್ಕೊಂಡ್ರೆ, ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಜೊತೆ ನೀವು ಲೈಫ್ ಲಾಂಗ್ ಇರಬೇಕಾ ಬೇಡವಾ ಅಂತ ನಿಮಗೊಂದು ನಿರ್ಧಾರ ಬರುತ್ತೆ. ಒಂದು ವೇಳೆ ಅವ್ರನ್ನ ಆಮೇಲೆ ಮದುವೆ ಆದರೆ 2 ಸೈಡ್ ಲವರ್ಸ್ ಆಗಿ ಮದುವೆ ಏನಾದರೂ ಆಗಿಬಿಟ್ರೆ ಜೀವನ ಪರ್ಯಂತ ನೀವು ಕಷ್ಟ ಬೀಳಬೇಕಾಗುತ್ತೆ. ಇವಾಗಲೇ ಇಷ್ಟೆಲ್ಲ ಆಟ ಆಡಿಸ್ತಾ ಇದ್ದಾರೆ. ಒಂದು ಕಾಲ್ ಮಾಡ್ತಾಯಿದ್ರು, ಒಂದು ಮೆಸೇಜ್ ಮಾಡ್ತಾಯಿದ್ರು, ಇಷ್ಟು ಟೈಮ್ ತೊಗೊಬೇಕಾ? 11 ಇಯರ್ಸ್ 11 ಮಂತ್ಸು. ಎಷ್ಟು ವರ್ಷದಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೆ ಅಂತ ವ್ಯಕ್ತಿ ನಿಮ್ಮನ್ನು ಕಾಡಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಜಸ್ಟಿಸ್ ಬಂದಿರೋದ್ರಿಂದ ತುಂಬ ಟೈಮ್ ತಗೊಳುತ್ತೆ. ಜಸ್ಟಿಸ್ ಟ್ಯಾರೋಟ್ ಕಾರ್ಡ್ ನೋಡಿ ಇಲ್ಲಿ ಬಂದಿರೋದ್ರಿಂದ ತುಂಬ ಟೈಮ್ ತಗೊತಾ ಇದ್ದಾರೆ. ಒಂದು ಕಾಲ್ ಆರ್ ಮೆಸೇಜ್ ರಿಪ್ಲೈ, ಒಂದು ಕಮ್ಯುನಿಕೇಷನ್ ಕೊಡೋದಕ್ಕೆ. ನೀವೇನಾದರೂ ಅವ್ರ ಜೊತೆ ಲೈಫ್ ಲಾಂಗ್ ಇದ್ರೆ ಅಂದರೆ ಇನ್ನೆಷ್ಟು ನೋವು ಕೊಡ್ತಾರೋ ಯಾರಿಗೆ ಗೊತ್ತು. ಇವತ್ತಿನ ಕಾಲದಲ್ಲಿ ಮನುಷ್ಯರು ಹೆಂಗೆ ಬದಲಾಗ್ತಾರಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನು, ಅವ್ರ ಬಗ್ಗೆ ಅವರು ಹುಟ್ದಾಗಿನಿಂದ ಬೆಳೆದಿದ್ದಿಂದ ಪೂರ್ತಿ ಡೀಟೇಲ್ಸ್, ಅಂದರೆ ಅವರು ಇವಾಗವರೆಗೂ ಅವ್ರ ಏಜ್ ಎಷ್ಟಿರುತ್ತೋ ಗೊತ್ತಿಲ್ಲ, ನಿಮ್ಮ ಪರ್ಸನ್ ಏಜು. ಸೊ ನಿಮಗೆ ಬಿಟ್ಟಿದ್ದು ಅದು ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿ. ಸೊ ಅವ್ರ ಬಗ್ಗೆ ಪೂರ್ತಿಯಾಗಿ ಅವ್ರೇನು ಬ್ಯಾಕ್ಗ್ರೌಂಡ್ ಏನು, ಅವ್ರ ಆ್ಯಟಿಟ್ಯೂಡ್ ಏನು, ಅವ್ರ ಕ್ಯಾರೆಕ್ಟರ್ ಪ್ರತಿಯೊಂದನ್ನು ತಿಳ್ಕೊಂಡು ನಿಮಗೆ ಉಪಯೋಗ ಆಗುತ್ತೆ. ಅವ್ರ ಜೊತೆ ಲೈಫ್ ಲಾಂಗ್ ಇರಬೇಕಾ ಬೇಡವಾ ಅಂತ ನೀವು ತಿಳ್ಕೊಳ್ಳಿ ಅಷ್ಟೇ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಪ್ರಪಂಚ ತುಂಬ ಕೆಟ್ಟೋಗ್ಬಿಟ್ಟಿದೆ. ಯಾರ ಟೈಮ್ ಹೆಂಗಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಸೊ ನಿಮ್ಮ ವ್ಯಕ್ತಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಇರಬೇಕಾ ಬೇಡವಾ ಅಂತ ಅವ್ರ ಜೊತೆ ನಿರ್ಧಾರ ಮಾಡೋದು ನಿಮ್ಮೊಂದು ನಿರ್ಧಾರ ಅಷ್ಟೇ. ಅವ್ರು ಇಷ್ಟು ಟೈಮ್ ತಗೊತಿದ್ರೆ ಮತ್ತು ನಿಮ್ಮ ರಿಲೇಷನ್ಶಿಪ್ಪು ಇಷ್ಟು ಕಷ್ಟ ಆಗಿದೆ. ನೋಡುವಂಥ ನನ್ನ ವ್ಯೂವರ್ಸು, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟು ಕಷ್ಟ ಕೊಡ್ತಾಯಿದ್ದಾರೆ, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ. ಇವ್ರನ್ನ ನಂಬೋದ ನನ್ನ ವ್ಯೂವರ್ಸು. ನೋಡುವಂಥ ನನ್ನ ವ್ಯೂವರ್ಸು, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ, ಇವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಇಷ್ಟು ಕಷ್ಟ ಕೊಡ್ತಾಯಿದ್ರೆ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನಂಬೋದ. ನೋಡಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ನಂಬೋದಂದರೆ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. 9 ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ಇಷ್ಟಪಡ್ತಾಯಿದ್ರೆ ಪ್ರೀತಿ ಮಾಡ್ತಾಯಿದ್ದಾರೆ. ಬಟ್ ಆದರೆ ಪ್ರೀತಿ ಒಂದಿದ್ರೆ ಸಾಕಾಗೋದಿಲ್ಲ, ಅವರು ನಿಮಗೂ ಅಡ್ಜಸ್ಟ್ ಆಗಬೇಕು. ಬರೀ ಪ್ರೀತಿ ಇದ್ದು ಎಕ್ಸ್ಪ್ರೆಸ್ ಮಾಡಿದಿರಾ ನಿಮ್ಮನ್ನು ನೋಯಿಸ್ತಾ. ಪ್ರೀತಿ ಅಂದರೆ ಏನು ಗೊತ್ತಾ, ಒಬ್ಬ ವ್ಯಕ್ತಿಗೆ ತಾನು ಪ್ರೀತಿಸಿರೋಂಥ ವ್ಯಕ್ತಿಯಿಂದ ತೊಂದರೆ ಆಗಬಾರ್ದು. ಸೊ ನೀವು ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಏನೂ ತೊಂದರೆ ಆಗಬಾರ್ದು ಅಂತ ನೀವು ಲಾಂಗ್ ಡಿಸ್ಟೆನ್ಸ್ ಆದ್ರಿ, ಸೆಪ್ರೇಷನ್ ಆದ್ರಿ, ನೋ ಕಾಂಟ್ಯಾಕ್ಟ್ ಆದ್ರಿ, ಸೊ ಎಲ್ಲ ಥರ ಮಾಡಿದ್ರಿ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅರ್ಥ ಮಾಡ್ಕೊತಿಲ್ಲ. ಇವಾಗ ಅರ್ಥ ಆಗ್ತಾಯಿದೆ, ನಿಮ್ಮಷ್ಟು ಪ್ರೀತಿ ಯಾರು ಕೊಡ್ತಾಯಿಲ್ಲ. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಹತ್ರ ನೋಡ್ತಾ ಇದ್ದಾರಲ್ವ, ಇವಾಗ ಅರ್ಥ ಆಗ್ತದೆ. ನನ್ನ ವ್ಯೂವರ್ಸು, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗುತ್ತಾ. ನನ್ನ ವ್ಯೂವರ್ಸು, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇಲ್ಲ, ಇವರಿಬ್ಬರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗುತ್ತಾ. ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಮತ್ತು ವ್ಯೂವರ್ಸ್ ಇವರಿಬ್ಬರ ಲೈಫಲ್ಲೂ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗುತ್ತಾ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗುತ್ತಾ. ನೋಡಿ, ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗುತ್ತಂದರೆ ಆಗುತ್ತೆ. ಯಾಕಂದರೆ 2 ಆಫ್ ಕಪ್ಸ್ ಬಂದಿದೆ. ಯಾವಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೋ, ಅಂದರೆ ನೀವೇ ಅವ್ರಿಗೆ ಪರ್ಫೆಕ್ಟ್ ಲೈಫ್ ಪಾರ್ಟ್ನರು, ನೀವಿಲ್ಲದೆ ಅವ್ರ ಲೈಫಲ್ಲಿ ಬೇರೆ ಯಾರು ಬಂದರೂ ಅದು ತಾತ್ಕಾಲಿಕ ಅಷ್ಟೇ ಅಂತ ಯಾವಾಗ ಅರ್ಥ ಮಾಡಿಕೊಂಡು ನಿಮ್ಮನ್ನೇ ಅವ್ರ ಲೈಫ್ ಲಾಂಗ್ ಇರಬೇಕು ನೀವೇ ಅಂತ ಕನ್ಫರ್ಮ್ ಆಗ್ತಾರೋ, ಆವಾಗ ನೋಡಿ ಇಲ್ಲಿ ಸೆಂಟ್ರಲ್ಲಿ ಬಂದಿರೋ ಈ ಥರ್ಡ್ ಪಾರ್ಟಿ ಸಿಚುವೇಷನ್, ಇವೆರಡು ಕಪ್ಸು ಇವಾಗ ನೋಡಿ ಇದು ಲಿಂಕ್ ಆಗಿದೆ ಕಪ್ಸ್ ಮಾತ್ರ. ಬಟ್ ಆದರೆ ಈ ವ್ಯಕ್ತಿಯಿಂದ ಇನ್ನೊಂದು ಕೈಗೆ ಶೇರ್ ಆಗಿಲ್ಲ. ಅಂದರೆ ಇಬ್ಬರೂ ಕಪ್ಸ್ನ ಇಟ್ಕೊಂಡಿಲ್ಲ. ಇವ್ರ ಕೈಯಲ್ಲಿ ಈ ಕಪ್ ಇದೆ, ಇವ್ರ ಕೈಯಲ್ಲಿ ಈ ಕಪ್ ಇದೆ, ಲವ್ ಕಪ್ಸ್. ಸೊ ಇದ್ರ ಅರ್ಥ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಪ್ರೀತಿ ಇಬ್ಬರು ಶೇರಿಂಗ್ ಆಗ್ತಾಯಿಲ್ಲ, ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ ಅಂತ ಅರ್ಥ. ಎಷ್ಟು ಪ್ರೀತಿ ಇದೆ ಅಷ್ಟೇ, ಬಟ್ ಆದರೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ, ಅದು ಎಕ್ಸ್ಚೇಂಜ್ ಆಗಿಲ್ಲ ನೋಡಿ. ಸೊ ಇಲ್ಲಿ ಪ್ರಾಬ್ಲಮ್ ಇದೆ, ಲಿಂಕ್ ಇದೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವಂದರೆ ಇಷ್ಟ, ನಿಮಗೂ ಅವ್ರಂದರೆ ಇಷ್ಟ, ಬಟ್ ಬಿಡೋಕ್ಕಾಗ್ತಿಲ್ಲ. ಬಟ್ ಈ ಥರ್ಡ್ ಪಾರ್ಟಿ ಸಿಚುವೇಷನಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕ್ಲಾರಿಟಿ ಇಲ್ಲ. ಸೊ ಯಾವಾಗ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗುತ್ತಂದರೆ ಆಗುತ್ತೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಅವರೇ ರಿಮೂವ್ ಮಾಡ್ಕೊಬೇಕು, ಅವರೇ ಕ್ಲಾರಿಟಿ ತೊಗೊಬೇಕು. ಯಾಕಂದರೆ ಅದು ಥರ್ಡ್ ಪಾರ್ಟಿ ಸಿಚುವೇಷನ್ ತಾತ್ಕಾಲಿಕ.
ಸೊ ಅದು ಫ್ಯಾಮಿಲಿ ಆಗಲಿ ಪ್ರಾಬ್ಲಮ್ಸ್ ಆಗಲಿ ಸೊಸೈಟಿ ಪ್ರಾಬ್ಲಮ್ಸ್ ಅವರೆಲ್ಲ ದುಡ್ಡಿರೋವ್ರಿಗೂ ನೋಡ್ತಾರೆ. ದುಡ್ಡು ಖಾಲಿ ಆದಮೇಲೆ ತೊಂದರೆ ಆಗುತ್ತೆ ಅಂತ ಅವ್ರು ಯಾವತ್ತು ಅರ್ಥ ಮಾಡ್ಕೊತಾರೋ, ಸೊ ಪ್ರೀತಿನೇ ಶಾಶ್ವತ ಅಂತ ತಿಳ್ಕೊತಾರೋ, ಆವಾಗಲೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಅರ್ಥ ಆಗೋದು. ಇವತ್ತಿನ ಕಾಲದಲ್ಲಿ ನೋಡಿ, ದುಡ್ಡು ಎಲ್ಲರೂ ಸಂಪಾದನೆ ಮಾಡ್ತಾರೆ. ₹100 ಇದ್ದರೂ ಕಾಲ ಬರುತ್ತೆ, ₹1000 ಇದ್ದವರು ಬದುಕ್ತಾರೆ, 2000 ಇದ್ದರೂ ಬದುಕ್ತಾರೆ. ಬಟ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ದುಡ್ಡಿಗೋಸ್ಕರ ಮಾಡ್ಕೊಂಡು ಹೋಗ್ತಾಯಿದ್ರೆ ಈ ಪ್ರಪಂಚನೇ ನಾಶ ಆಗುತ್ತೆ ಅಷ್ಟೆ. ಹಾಗಾಗಿ ದುಡ್ಡೇ ಜೀವನ ಇಂಪಾರ್ಟೆನ್ಸ್ ಅಲ್ಲ. ದುಡ್ಡು ಇರಬೇಕು, ಪ್ರೀತಿನೂ ಇರಬೇಕು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ದುಡ್ಡಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇರೋದ್ರಿಂದ, ಸೊ ದುಡ್ಡು ಮುಖ್ಯ, ನೀವು ಮುಖ್ಯ ಅಂತ ಯಾವಾಗ ಅರ್ಥ ಮಾಡ್ಕೊತಾರೋ, ನಿಮಗೂ ಅರ್ಧ ಅಂದರೆ ಫೈನಾನ್ಷಿಯಲ್ಲು ಅರ್ಧ ಇಂಪಾರ್ಟೆನ್ಸು, ನೀವು ಅರ್ಧ ಇಂಪಾರ್ಟೆನ್ಸ್ ಅಂತ ಅವ್ರ ಲೈಫಲ್ಲಿ ಯಾವಾಗ ಅನ್ಕೊತಾರೋ, ಥರ್ಡ್ ಪಾರ್ಟಿ ಸಿಚುವೇಷನ್ ಟೆಂಪ್ರವರಿ ಅಂತ ಯಾವತ್ತು ಅನ್ಕೊತಾರೋ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂಥ ವ್ಯಕ್ತಿ, ಆವತ್ತೇ ಥರ್ಡ್ ಪಾರ್ಟಿ ರಿಮೂವ್ ಆಗುತ್ತೆ. ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರೆ. ಮತ್ತು ಥರ್ಡ್ ಪಾರ್ಟಿ ಸಿಚುವೇಷನ್ ಅದ್ರ ಪಾಡ್ಗೆ ಅದು ಹೊರ್ಟೋಗುತ್ತೆ, ನಿಮ್ಮ ಜೊತೆ ಇರ್ತಾರೆ. ಮತ್ತೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನಾದರೂ ಬ್ರೇಕ್ ಮಾಡಿ, ನಿಮ್ಮೊಂದು ಪ್ರೀತಿನ ಬ್ರೇಕ್ ಮಾಡಿ ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಷನ್ ಬೇಕಂತಂದರೆ ಮತ್ತೆ ಅವರು ಅಷ್ಟೇ ನಿಮ್ಮ ಕೈಗೆ ಸಿಗೋದಿಲ್ಲ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವತ್ತೂ ಪರ್ಮನೆಂಟ್ ಅಲ್ಲ ಅಂತ ಯಾವತ್ತು ಅರ್ಥ ಮಾಡಿಕೊಂಡು ಇನ್ನು ಅದ್ರ ತಂಟೆಗೆ ಹೋಗೋಲ್ಲ, ಅದನ್ನು ಬಿಟ್ಬಿಡ್ತಾರೆ, ನಿಮ್ಮ ಜೊತೆ ಇರ್ತಾರೆ. ಆವತ್ತು ನಿಮ್ಮ ಲೈಫ್ ಲಾಂಗ್ ನೀವಿಬ್ಬರು ಪೂರ್ತಿ ಚೆನ್ನಾಗಿರ್ತೀರ. ನಾನು ನೋಡ್ತಾರ ನನ್ನ ವ್ಯೂವರ್ಸು ಮತ್ತು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಯಾರೇ ಆಗಿರಲಿ, ನೀವಿಬ್ಬರು ಅಷ್ಟೇ. ಅದು ಪರ್ಸನನ್ನಾಗಿರಲಿ ಏನೇನಾಗಲಿ, ಥರ್ಡ್ ಪಾರ್ಟಿ ಸಿಚುವೇಷನ್ ಏನಾದರೂ ಆಗಿರಲಿ, ಸೊ ಅದನ್ನು ಯಾವತ್ತು ಬಿಡ್ತಾರೋ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವತ್ತು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಅದು ಬಿಡೋವರೆಗೂ ಅವ್ರ ಲೈಫು ಚೆನ್ನಾಗಿರೋದಿಲ್ಲ, ನಿಮ್ಮನ್ನು ಚೆನ್ನಾಗಿರೋಕ್ಕೆ ಅವ್ಳು ಬಿಡ್ತಾಯಿಲ್ಲ ಅಷ್ಟೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗು. ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ ಕನೆಕ್ಟ್ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ಅಷ್ಟೆ.